ಮಗಳದು ಅವರಿಬ್ಬರದು ರಜೆ ಆಗಿದೆ ಸ್ಕೂಲ್ಗೆ. ಸೊ ಅವ್ರ ಮನೆಯಲ್ಲೇ ಇದ್ದಾರೆ ಆಟ ಆಡ್ಕೊಂಡು. ಅದಂತ ಕುಕ್ಕರ್ ತಗೋರಿ, ಅದು ಉಕ್ಕಿ ಹೊಲಸು ಇಡ್ಲಿಕ್ಕಂದ್ರೆ ಅದಕ್ಕೆ ಸಮಾಧಾನನೇ ಆಗೋದಿಲ್ಲ. ಬೇಕಾದ ನಿದ್ದೆ ಮಾಡಿ ಎದ್ದಂತ ಹುಡುಗಿ. ಓಂ ನಮಃ ಶಿವಾಯ. ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮುಂಜಾನೆಯಿಂದ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಕಸ ಗುಡಿಸೋದು, ಭಾಂಡೆ ತಿಕ್ಕೋದು, ಆಮೇಲೆ ನಾಷ್ಟಾಕ್ ಮಾಡೋದು, ಪೂಜೆ ಮಾಡೋದು, ಇದೆಲ್ಲ ಇಷ್ಟೊತ್ತನ ಆಯಿತು. ಇವರೆಲ್ಲ ನಾಷ್ಟ ಮಾಡಿಕೊಂಡು ಇವರು ಶಾಪ್ಗೆಲ್ಲ ಹೋದರು. ಇವತ್ತು ನಾಷ್ಟಕ್ಕೆ ನಾನು ಸಾಬುದಾನಿ ಕಿಚಡಿ ಮಾಡ್ಕೊಂಡಿದ್ದೆ. ಸೊ ಎಲ್ಲರೂ ತಿಂದ್ಬಿಟ್ಟು ಹೋದರು. ದೊಡ್ಡ ಮಗಳದು ಇನ್ನೂ ಕ್ಲಾಸ್ ಇದೆ. ಸೊ ಅವಳು ಕೂಡ ತಿಂದ್ಬಿಟ್ಟು ಟಿಫನ್ನ ತಗೊಂಡು ಸ್ಕೂಲಿಗೆಲ್ಲ ಹೋದ್ಲು. ಸಣ್ಣೊಂದು ಮತ್ತು ಮಗಳದು ಅವರಿಬ್ಬರದು ರಜೆ ಆಗಿದೆ ಸ್ಕೂಲ್ಗೆ. ಸೊ ಅವ್ರ ಮನೆಯಲ್ಲೇ ಇದ್ದಾರೆ ಆಟ ಆಡ್ಕೊಂಡು. ಇವತ್ತು ಪೂಜೆ ಐತಲ್ಲ, ಸ್ವಲ್ಪ ಲೇಟ್ ಆಯಿತು ಎಲ್ಲ ಕೆಲಸ. ಇನ್ನೂ ನೈವೇದ್ಯ ಎಲ್ಲ ಮಾಡೋದಿದೆ. ಸೊ ಹಾಗೆ ಪೂಜೆದೇನು ವಿಡಿಯೋ ಮಾಡಿಲ್ಲ ಅಂದರೆ ಹೇಗೆ ಮಾಡಿದೆ ಅನ್ನೋದನ್ನ ವಿಡಿಯೋ ಮಾಡಿಲ್ಲ. ಸೊ ನಾರ್ಮಲ್ ಆಗಿ ಪೂಜೆನ ಮಾಡ್ತಿರ್ತಾನೆ ಹಾಗೆ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಕಡೆ ಏನಪ್ಪ ಅಂತಂದರೆ ಬೋರಮ್ಮನ ಪೂಜೆ ಮಾಡ್ತಾರೆ. ಸೊ ಸಾಯಂಕಾಲ ಮಲ್ಲಯ್ಯನ ಗುಡಿಗೆ ಹೋಗಿ ಬೆಲ್ಲ ಹಂಚಿ ಬರೋದು ಇದಿರತ್ತೆ, ಐದೇಶಿ ಅಂತ ಹೇಳ್ತಾರೆ. ಸೊ ಆ ಪೂಜೆ ಇದೆ ಅಷ್ಟೇ. ಈ ಪೂಜೆನ ಮುಗಿಸಿದ್ದೀನಿ. ಸೊ ಈವ್ನಿಂಗು ಗುಡಿಗೆ ಹೋಗಬೇಕು. ಇವತ್ತಿನ ಡೇ ಎಲ್ಲ ಏನೇನು ಮಾಡ್ತೀನೋ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಡೇ ಎಲ್ಲ ಏನೇನು ಮಾಡ್ತೀನಿ ಅದನ್ನು ಸ್ವಲ್ಪ ಸಣ್ಣ ವಿಡಿಯೋ ಆಗಿ ಮಾಡ್ಕೋಬೇಕು ಅನ್ನೋದಿದೆ. ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಪೂಜೆ ನಾಷ್ಟ ಇದೆಲ್ಲ ಮುಗಿದಿದೆ, ಇನ್ನು ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡ್ತಾ ಹಾಗೆ ವಿಡಿಯೋ ಮಾಡ್ತಾ ಕಂಟಿನ್ಯೂ ಮಾಡ್ತೀನಿ. ನಾನು ದಿವಸದಲ್ಲಿ ಹಿಂದೆ ಹೇಳಿದೆಲ್ಲ, ಸೊ ನಾನು ದಿವಸದಲ್ಲಿ ಇಷ್ಟಪಟ್ಟು ಮತ್ತು ತುಂಬ ಪ್ರೀತಿಯಿಂದ ಮಾಡ್ತಕ್ಕಂಥ ಕೆಲಸ ಅಂತಂದರೆ ಪೂಜೆನೇ. ಸೊ ಫಸ್ಟು ಅದನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೈವೇದ್ಯಕ್ಕೆ ಅಂತೇಳಿ ಬೇಳೆ ಅಂದರೆ ಕಡಲೆಬೇಳೆನ ಕುದಿಯಕ್ಕಿಟ್ಟಿದ್ದೆ ಮತ್ತು ರೈಸ್ ಕೂಡ ಮಾಡೋಕ್ಕಿಟ್ಟಿದ್ದೆ. ಹಾಗೆ ಕುಕ್ಕರ್ ಬಗ್ಗೆ ಒಂದು ಮಾತನ್ನ ಹೇಳಿದ್ದೀನಿ. ಇಲ್ಲಿ ಬೇಳೆನ ಕುದ್ಲಿಕ್ಕೆ ಇಟ್ಟಿದ್ದೆ, ಆ ಕಡೆ ರೈಸ್ ಅನ್ನ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈ ಬೇಕಾದಂತ ಕುಕ್ಕರ್ ತಗೋರಿ, ಅದು ಉಕ್ಕಿ ಹೊಲಸು ಇಡ್ಲಿಕ್ಕಂದ್ರೆ ಅದಕ್ಕೆ ಸಮಾಧಾನನೇ ಆಗೋದಿಲ್ಲ. ಬೇಕಾದಂತದ್ದು ಯೂಸ್ ಮಾಡಿ, ಪ್ರೆಸ್ಟೀಜ್ ತಗೋರಿ, ಏನ್ ಬೇಕಾದ ತಗೋರಿ, ಅದು ಓಕೆ ಸುದ್ದ ಆಗ್ತೈತಿ. ಹಾಗೆ ಕಾಮಿಡಿ ಮಾಡಿದೆ. ಏನಾದರೂ ಕುಕ್ಕರ್ ಒಂಥರ ಹೀಗೇನಪ್ಪ, ಎಷ್ಟಾದರೂ ಕುದಿಯೋಕ್ಕಿಟ್ವಿ ಅಂತಂದ್ರೆ ಗ್ಯಾಸ್ ಎಲ್ಲ ಹೊಲಸು ಮಾಡೇ ಬಿಡುತ್ತೆ, ಮತ್ತೆ ಡಬಲ್ ಕೆಲಸ ಅದ್ರದ್ದು. ಆಮೇಲೆ ಚಿಕ್ಕವಳು ಮನೆಯಲ್ಲೇ ಇದ್ಲಲ್ಲ, ಸೊ ಹಂಗಾಗಿ ಅವ್ಳಿಗೆ ಸ್ವಲ್ಪ ತಲೆ ಎಲ್ಲ ಬಾಚಿಬಿಟ್ಟು ಆಕೆ ಆಡ್ಲಿಕ್ಕೆಲ್ಲ ಹೋದ್ಲು. ಆಮೇಲೆ ನಾನು ಅಡುಗೆ ಅಂದರೆ ಹೋಳಿಗೆನ ಮಾಡ್ತಾಯಿದ್ದೆ ಇವತ್ತು ನೈವೇದ್ಯಕ್ಕೆ ಅಂತೇಳಿ. ಸೊ ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇದರಲ್ಲಿ ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಇದರಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ತೆಂಗಿನಕಾಯಿಯನ್ನು ನಾವು ದೇವರಿಗೆ ಹೊಡಿತೀವಲ್ಲ, ಸೊ ಹೊಡಿಯೋದ್ನಾಗ ಯಾವ ಥರ ತೆಂಗಿನಕಾಯಿ ಹೊಡೆದ್ರೆ ಏನು ಫಲ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನಾನು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನೇ ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಹೆಲ್ಪ್ ಆಗಿದೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಸೊ ಆದರೂ ಏನೋ ಒಂಚೂರು ಅನಿಸುತ್ತೆ, ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ಇದು ಮಾಹಿತಿ ನಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಸ್ವಲ್ಪ ನನಗೆ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಹಾಕಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಬೇಗನೆ ಬ್ಲಾಗ್ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿರ್ತೀನಿ, ಎಡಿಟ್ ಎಲ್ಲ ಮಾಡೋದು, ಬಟ್ ಆಗ್ತಾಯಿಲ್ಲ, ಸ್ವಲ್ಪ ಲೇಟ್ ಆಗ್ತಾಯಿದೆ. ನಾನು ಇನ್ನು ಮುಂದೆ ಹಾಕಿ ಮಾಡೋದಿಲ್ಲ, ಸ್ವಲ್ಪ ಟೈಮ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಬ್ಲಾಗ್ಸನ್ನು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ 2 ಡೇಸ್ ಆಯಿತು ಸೋಮವಾರದ ಬ್ಲಾಗು. ಈ 2-3 ಡೇಸು ಮೊಬೈಲು ಸ್ವಲ್ಪ ನನ್ನ ಕೈಯಿಂದ ಜಾರಿ ಕೆಳಗಡೆ ಬಿದ್ದು ಸ್ವಲ್ಪ ರಿಪೇರಿ ಎಲ್ಲ ಇತ್ತು. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಭಾಳ ಟೈಮ್ ತೊಗೋದ್ಬೇಡ. ನಾನು ಈಗಾಗಲೇ ಹೇಳಿದ ಹಾಗೆ ದೇವರಿಗೆ ನಾವು ಕಾಯಿಯನ್ನು ಹೊಡಿತಾ ಇರಬೇಕಾದ್ರೆ ಯಾವ ಥರ ಹೊಡೆದ್ರೆ ಏನು ಫಲ ಸಿಗುತ್ತೆ ಅನ್ನೋದನ್ನು ನಾನು
ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸಮಭಾಗವಾಗಿ ತೆಂಗಿನಕಾಯಿ ಒಡಿತಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆಯುತ್ತವೆ ಅಂತ ಅರ್ಥ. ಮತ್ತು ಎರಡನೇದು ತೊಟ್ಟಿಲಕಾಯಿ ಅಂದರೆ ಉದ್ದುದ್ದವಾಗಿ ಒಡೆಯುತ್ತಲ್ಲ, ನಾನು ಹಾಗೆ ಸ್ಕ್ರೀನ್ ಮೇಲೆ ಪಿಪ್ ಮಾಡಿ ತೋರಿಸ್ತಾ ಇರ್ತೀನಿ. ಅಂದರೆ ಯಾವ ಥರ ಕಾಯಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತೊಟ್ಟಿಲಕಾಯಿ ಅಂತ ಒಡೆದ್ರೆ ಅದು ನಮ್ಮ ಮನೆಯಲ್ಲಿ ಸಂತಾನ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ. ಮತ್ತು ಇನ್ನು ಮೂರನೇದು ಏನಪ್ಪ ಅಂತಂದರೆ ಅಡ್ಡ ದಿಡ್ಡಿ ಹೊಡೆಯೋತ್ನಾಗ ಹೆಂಗೆ ಬೇಕಾದಂಗೆ ಆದರೆ ಅದಕ್ಕೇನೋ ಸೇಫ್ ಇಲ್ಲ. ಅಡ್ಡ ದಿಡ್ಡಿ ಹೊಡೆದ್ರೆ ಅದು ಏನಾಗತ್ತೆಪ್ಪ ಅದರ ಅರ್ಥ ಏನಂತಂದರೆ ಅದು ಒಳ್ಳೆಯದೇ ಆಗತ್ತೆ, ಯಾವುದೇ ಕೆಟ್ಟ ಪರಿಣಾಮವನ್ನು ಅದು ಕೂಡ ಬೀರೋದಿಲ್ಲ, ಯಾವುದೇ ಕೆಟ್ಟ ಸಂದೇಶವನ್ನು ನೀಡೋದಿಲ್ಲ, ಅದು ಕೂಡ ಒಳ್ಳೆಯದೇ. ಇನ್ನು ನಾಲ್ಕನೇದು ಏನಪ್ಪ ಅಂತಂದರೆ ಕಾಯಿ ಕೆಟ್ಟೋಗಿರ್ತದಲ್ಲ, ಒಡಿಬೇಕಾದ್ರೆ ಕಾಯಿ ಕೆಟ್ಟೋಗಿದ್ರೆ ಆ ಕಾಯಿ ಅಂದರೆ ಆ ಥರ ಹೊಡೆದ್ರೆ ಏನಪ್ಪ ಅಂತಂದರೆ ಈ ಹಿಂದೆ ನಿಮಗೆ ಏನು ಕೆಟ್ಟದಿತ್ತು ಅದೆಲ್ಲ ಹಿಂದೆ ಮುಗಿದು ಹೋಗಿದೆ, ಇನ್ನು ಮುಂದೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಅದು ಸೂಚನೆ ನೀಡುತ್ತೆ. ಬಟ್ ಕೆಟ್ಟ ಕಾಯಿಯನ್ನು ಆದರೆ ಆ ಥರ ಕೆಟ್ಟಿರ್ತೈತಲ್ಲ ಆ ಕಾಯಿಯನ್ನು ನಾವು ಒಡೆದ ತಕ್ಷಣ ಕೈ ಕಾಲು ಮೊತ್ತೆ ತೊಳ್ಕೊಂಬಂದು ಬೇರೆ ಹೊಸ ಕಾಯಿಯನ್ನು ಒಡಿಬೇಕಾಗತ್ತೆ. ಇನ್ನು ಏನಪ್ಪ ಅಂತಂದರೆ ಕಾಯಿಯಲ್ಲಿ ಹೂ ಬರುತ್ತೆ ನೋಡಿ, ಅಂದರೆ ಅದು ಚಿಗಿತಾ ಇರ್ತತೆ, ಇನ್ನೂ ಮೇಲೆ ಬಂದಿರೋದಿಲ್ಲ, ಬಟ್ ಕೆಳಗಡೆ ಹೂವಾಗಿರುತ್ತೆ ಅದು. ಆ ಥರ ಏನಾದರೆ ಕಾಯಿ ಒಡೆದಿತ್ತಪ್ಪ ಅಂತಂದರೆ ಆ ಕಾಯಿ ಒಡೆದಾಗ ಬಂತು ಅಂತಂದರೆ ನಿಮಗೆ ಶುಭ ಸೂಚನೆ ಎಂದರ್ಥ. ನೀವು ಮುಂದೆ ಅಂದರೆ ನೀವು ಈಗ ಮಾಡುವಂಥ ಕೆಲಸದಲ್ಲಿ ಒಳ್ಳೆಯದಾಗತ್ತೆ ಅಂತ ಅದು ಸೂಚನೆಯನ್ನು ನೀಡುತ್ತೆ. ನಿಮ್ಮ ಎಲ್ಲ ಕೆಲಸದಲ್ಲಿ ಯಶಸ್ಸು ನೀಡುತ್ತೆ ಅನ್ನೋದು ಹೂ ಕಾಯಿ ಬಂದರೆ ಅದರ ಅರ್ಥ ಆಗಿರುತ್ತೆ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ತೆಂಗಿನಕಾಯಿ ಹೊಡೆಯೋದ್ರ ಬಗ್ಗೆ ಅಂದರೆ ಹೊಡೆದಾಗ ಕೆಲವೊಂದಿಷ್ಟು ಜನ ಏನು ಅನ್ಕೊತಾರೆ, ಈ ಥರ ಹೊಡಿತಲ್ಲ ಕೆಟ್ಟ ಕಾಯಿ ಅಂದರೆ ಕೆಟ್ಟೋಗಿರೋ ಕಾಯಿ ಬಂತಲ್ಲ ಅಥವಾ ಅಡ್ಡದಿಡ್ಡಿ ಹೊಡಿತಲ್ಲ, ಏನಾಗುತ್ತೆ, ಯಾವ ಥರ, ಏನು ಸೂಚನೆ ಇದು ಏನು ಅನ್ನೋದು ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಹೇಗೆ ಏನು ಅನ್ನೋದು ಗೊತ್ತಿರೋದಿಲ್ಲಲ್ಲ. ಸೊ ಅಂಥವ್ರಿಗೆ ಇದು ಯೂಸ್ಫುಲ್ ಆಗಲಿ ಅಂಥೇಳಿ ನಾನು ಈ ವಿಷಯನ ಶೇರ್ ಮಾಡ್ಕೊಂಡಿರೋದು. ಅಂದರೆ ಯಾವ ರೀತಿ ಕಾಯಿ ಒಡೆದ್ರೂ ಒಳ್ಳೆಯದೇನೆ. ಕೆಟ್ಟ ಕಾಯಿ ಮಾತ್ರ ಒಡೆದಾಗ ಮಾತ್ರ ಸ್ವಲ್ಪ ಅದನ್ನು ಕೈ ಕಾಲು ತೊಳ್ಕೊಂಬಂದು ನಮ್ಮದು ಎಲ್ಲ ಅಂದರೆ ಕೆಟ್ಟದ್ದೆಲ್ಲ ಹೋಯ್ತು ಅಂಥೇಳಿ ಅದನ್ನು ಕೈ ಕಾಲು ತೊಳ್ಕೊಂಬಂದು ನಾವು ಹೊಸ ಕಾಯಿಯನ್ನು ಹೊಡಿಬೇಕು. ಸೊ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಷಯ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಸೊ ಹೋಳಿಗೆ ಮಾಡಿ ನೈವೇದ್ಯನ ಹಿಡಿದು ಇವರು ಇವತ್ತು ಹೇಳಿದರು ಹಸ್ಬೆಂಡು, ನಾನು ಬಂದು ಮದುವೆಗೆಲ್ಲ ಹೋಗೋದಿದೆ, ಒಬ್ರು ಹೇಳಿದ್ದಾರೆ, ಸೊ ನಾನು ಮನೇಲಿ ಊಟ ಮಾಡೋದಿಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಅವ್ರ ಮನೆಗೆ ಬಂದು ರೆಡಿಯಾಗಿ ಮದುವೆ ಫಂಕ್ಷನ್ಗೆ ಹೋದರು. ನಾನು ಮತ್ತು ಸೋನು ಮಗಳು ಊಟನ ಮಾಡ್ಕೊಂಡ್ವಿ. ಮಗಳು ಅವಾಗ ವಿಡಿಯೋ ಮಾಡ್ತಾ ಇದ್ದಾಗ ಊಟ ಮಾಡಲಿಲ್ಲ, ನಾನು ಮಗ ಮಾತ್ರ ಅಷ್ಟೇ ವಿಡಿಯೋ ಮಾಡಿಕೊಂಡು ಊಟ ಮಾಡಿದ್ದು. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಗುಡಿಗೆಲ್ಲ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅಂದರೆ ಮಲ್ಲೇನ ಗುಡಿಗೆ ಹೋಗಿ ಬೆಲ್ಲ ಹಂಚೋದಿರುತ್ತೆ. ಸೊ ಮುಂಜಾನೆ ಬೋರಮ್ಮನ ಪೂಜೆ, ಸಾಯಂಕಾಲ ಮಲ್ಲೇನ ಗುಡಿಯಲ್ಲಿ ಬೆಲ್ಲ ಹಂಚೋದು ಇದೆಲ್ಲ ಇರುತ್ತೆ. ಸೊ ಸಾಯಂಕಾಲ ಹೋಗಬೇಕು ಅಂಥೇಳಿ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಏನಪ್ಪ ಅಂತಂದರೆ ನೈವೇದ್ಯ ಮಾಡಿ ಮುಗಿಯೋಷ್ಟ್ರಾಗೆ ಊಟ ಮಾಡಿ ಮುಗಿಸ್ತಕ್ಕ 2 ಗಂಟೆ ಮೇಲಾಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಬಟ್ಟೆ ತೊಳೆಯೋದೆಲ್ಲ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ಮಧ್ಯಾಹ್ನದಲ್ಲಿ ಅಷ್ಟೊಂದು ವಿಡಿಯೋನ ನಾನು ಅಂದರೆ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಆಮೇಲೆ ಈವ್ನಿಂಗ್ ದೇವ್ರಿಗೆ ಹೋಗಬೇಕಾದ್ರೆ ವಿಡಿಯೋ ಮಾಡಿದ್ರೆ ಆಯ್ತು ಅಂಥೇಳಿ ಬಿಟ್ಬಿಟ್ಟಿದೆ. ಸೊ ಹಾಗೆ ಚಿಕ್ಕು ಕೂಡ ಮನೇಲಿ ಬಂದಿದ್ದ, ಹಾಗೆ ಓಡಾಡ್ಕೊಂಡು ಅವನು ಕೆಳಗಡೆ ಮೇಲ್ಗಡೆ ಹಾಗೆ ಓಡಾಡ್ತಾ ಇರ್ತಾನೆ ದಿವಸ. ಸೊ ಅವನು ಕೂಡ ಬಂದಿದ್ದ, ಹಾಗೆ ನಮ್ಮ ಜೊತೆ ನಾನು ಬರ್ತೀನಿ ಅಂತೇಳಿ ಕೆಳಗಡೆ ಎಲ್ಲ ಹೋಗ್ತಾ ಇದ್ದ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಅಲ್ಲಿ ಮಾಡ್ಕೊಂಡಿದ್ದು. ಸೊ ಅಂದರೆ ಇದರಲ್ಲಿ ನಾನು ಈ ಬ್ಲಾಗಲ್ಲಿ ಹಾಕಿದ್ದೀನಿ. ಚಿಕ್ಕವಳು ನಿದ್ದೆ ಮಾಡ್ತಾ ಇದ್ದಿಲ್ಲ, ಅವತ್ತು ಯಾಕೋ ಸುಸ್ತಾಗಿತ್ತು ಅನಿಸುತ್ತೆ. ಸ್ವಲ್ಪ ನಿದ್ದೆ ಮಾಡಿ ಅಂದರೆ ಮುಂಜಾನೆ ಟೈಮಲ್ಲಿ ನಿದ್ದೆ ಮಾಡಿ ಎದ್ಲು. ಹಾಗೆ ಎದ್ದು ಬಂದು ಕುಂತಿದ್ಲು, ಅವಳದು ವಿಡಿಯೋ ಮಾಡಿದ್ದೆ, ನಗ್ತಾ ಇದ್ಲು. ನಿದ್ದೆ ಮಾಡಿ ಎದ್ದಂಥ ಹುಡುಗಿ. ಆಮೇಲೆ ಬಟ್ಟೆ ತೊಳೆಯೋದೆಲ್ಲ ಮುಗಿದ್ಮೇಲೆ ಸ್ವಲ್ಪ ರಾಗಿ ಮಾಲ್ಟ್ ಖಾಲಿ ಆಗಿತ್ತು, ಅದನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆ, ಕಾಳುಗಳು ಏನು ಬೇಕು ಅದನ್ನೆಲ್ಲ. ಸೊ ಅದನ್ನು ಅಂದರೆ ಗಿರಣಿಗೆ ಹಾಕ್ಸ್ಕೊಂಬರ್ಬೇಕು. ಮತ್ತು ಮಗಳದು ಮ್ಯೂಸಿಕ್ ಕ್ಲಾಸ್ ಇತ್ತು, ಸೊ ಅವಳನ್ನ ಬಿಟ್ಟು ಬರಬೇಕು ಅಂತ ಹಾಗೆ ಹೋಗ್ತಾ ಇದ್ವಿ. ಇಲ್ಲಿ ಚಿಕ್ಕು ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಇದ್ದೇ ಇರ್ತಾನೆ. ಸೊ ವಿಡಿಯೋ ಮಾಡ್ತಾಯಿದ್ರಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇದ್ದ, ತುಂಬ ಚೆನ್ನಾಗಿ ಬಂದಿತ್ತು ಆ ವಿಡಿಯೋ, ಹಾಗೆ ಅಪ್ಲೋಡ್ ಮಾಡಿದೆ. ಆಮೇಲೆ ಅವಳನ್ನ ಮ್ಯೂಸಿಕ್ ಕ್ಲಾಸಿಗೆಲ್ಲ ಬಿಟ್ಟು ಬಂದು ಅದನ್ನೆಲ್ಲ ರಾಗಿ ಮಾಲ್ಟು ಅದು ಇದು ಎಲ್ಲ ಮಾಡಿಕೊಂಡೆ ನಾನು. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಇವರಿಗೆ ಊಟಕ್ಕೆ ಬೇಗನೆ ಕೊಟ್ಟು ನಾನು ಅಂದರೆ ಅಲ್ಲಿ ಮಲ್ಲೇನ ಗುಡಿಯಲ್ಲಿ ಬೆಲ್ಲ ಹಂಚೋದು 8 ಗಂಟೆ ನಂತರನೇ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಊಟ ಎಲ್ಲ ಕೊಟ್ಬಿಟ್ಟೆ. ಆಮೇಲೆ ನಾನು ರೆಡಿಯಾಗಿ ಗುಡಿಗೆ ಹೋದೆ ಅಮ್ಮನ ಜೊತೆ. ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ಕತ್ಲಲ್ಲಿ ನನಗೂ ಗಾಡಿ ಹೊಡಿಯೋಕೆ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಅಂಥೇಳಿ ನಾನು ಅಮ್ಮ ಮಾತ್ರ ಹೋದ್ವಿ. ಗುಡಿಗೆಲ್ಲ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ನೈವೇದ್ಯನ ಕೊಟ್ಟು
ಆರತಿ ಎಲ್ಲ ಮಾಡೋದಿರ್ತಲ್ಲ, ಸೊ ಮಾಡಿ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಗುಡಿಯಲ್ಲಿ ತುಂಬ ಒಂಥರ ಸೌಂಡ್ ಎಲ್ಲ ಇತ್ತು. ಸೌಂಡು ನನಗೆ ತುಂಬ ಇಷ್ಟ, ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಮ್ಯೂಟ್ ಮಾಡಿಲ್ಲ. ಹಾಗೆ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಅಂಥೇಳಿ ಹಾಗೆ ಅದನ್ನು ಮ್ಯೂಟ್ ಮಾಡದೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ದೇವ್ರ ದರ್ಶನ ಮಾಡಿ ನನಗಂತೂ ಫುಲ್ ಖುಷಿ ಆಯಿತು. ಅಲ್ಲಿ ಸೌಂಡು, ಆ ಗಂಟೆ ಶಬ್ದ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಮ್ಯೂಟ್ ಮಾಡದೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನಾನು ಹೇಳ್ತಕ್ಕಂಥ ಮಾಹಿತಿನೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಇಷ್ಟ ಆಗಿದರೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.